ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನು ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನು ಕಾಪಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಅವರು ಈ ಬಾರಿ ಅಲ್ಲ, ಕಳೆದ ಬಾರಿನೂ ಅಷ್ಟೇ, ಹಿಂದೆನೂ ಅಷ್ಟೇ ಏನು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ನಾವು ಹೇಳಬೇಕು. ಹೌದು, ಇದು ನಿರ್ಮಲಾ ಸೀತಾರಾಮನ್ ಅವರು ಮಾಡಿಕೊಟ್ಟಿದ್ದು ಅಂತ ನಾವು ಹೇಳ್ಕೊಂಡು ಓಡಾಡಬೇಕು. ಅಂಥದ್ದು ಏನಾದರೂ ಒಂದು ಕಾರ್ಯಕ್ರಮ, ಒಂದು ಯೋಜನೆ ನಮಗೆ ಅವ್ರು ಕೊಟ್ಟಿದ್ದರೆ ನಾನು ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅದರ ಬದಲು ಕರ್ನಾಟಕದಲ್ಲಿ ಹೀಗಿದೆ, ಕರ್ನಾಟಕದಲ್ಲಿ ಹಾಗಿದೆ ಅಂದರೆ ನೀವು 5300 ಕೋಟಿ ನೀವು ಅಪ್ಪರ್ ಭದ್ರಾಗ ಹಣ ಕೊಡ್ತೀನಿ, ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ ಅಂತ ನೀವೇ ಬಜೆಟ್ನಲ್ಲಿ ಓದ್ಬಿಟ್ಟು ಅದನ್ನು ಕೊಡದೆ ಹೋದ್ರಲ್ಲ, ಇದಕ್ಕೇನು ಉತ್ತರ ಕೊಡ್ತಿದ್ದೀರಿ ನೀವು? ಸುಮ್ಮನೆ ಹೇಳೋಕ್ಕೆ ನಮಗೂ ಬರುತ್ತೆ ಅಂತ ಹೇಳಬಾರ್ದು. ಯಾಕೆಂದರೆ ನಾವು ರಾಜ್ಯದ ಬಡ ಜನರ ಹಿತದೃಷ್ಟಿಯಿಂದ ನಾವು ಈ 5 ಯೋಜನೆಗಳನ್ನು ಮಾಡಿದ್ದೇವೆ, 5 ಗ್ಯಾರಂಟಿಗಳನ್ನ. ನಾವ್ಯಾರು ಬೇರೆ ಕಾರಣಕ್ಕೋಸ್ಕರ ಮಾಡಿಲ್ಲ. ಆಯಿತು, ಅವರು ಅಂದ್ಕೋಬೋದು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ ಅಂತ, ಅದರಲ್ಲಿ ತಪ್ಪು ಏನು ಕಾಣಿಸೋದಿಲ್ಲ. ಆದರೆ ಇವತ್ತು ಹಳ್ಳಿಗಾಡಿನಲ್ಲಿ ಆ ಹೆಣ್ಮಕ್ಳು 2000 ರೂಪಾಯಿ ತೊಗೊಂಡು ಮೊನ್ನೆ ಒಂದು ಲೇಡಿ, ಒಂದು ಮಹಿಳೆ ತನ್ನ ಮಗಳಿಗೆ ಆ ಹಣನ ಕೂಡಿಟ್ಟುಕೊಂಡು ಕಂಪ್ಯೂಟರ್ ಕೊಡಿಸಿದ್ದಾಳೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು. ಅಂದರೆ ಆ ಕುಟುಂಬ ಹಾಗಾದರೆ ಚೆನ್ನಾಗಿ ಆ ಹೆಣ್ಮಗು ಓದಿ ದೊಡ್ಡವಳು ಆಗಿ ಬಂದರೆ ಅದು ಸರಿ ಇಲ್ವಾ? ಇಂಥದ್ದು ನಾವು ಉದ್ದೇಶ ಇಟ್ಟುಕೊಂಡು ನಾವು ಮಾಡಿದ್ದೇವೆ. ಅದರಿಂದ ಹಣ ಇಲ್ಲ, ಕರ್ನಾಟಕ ಒಂದು ರೀತಿಯಲ್ಲಿ ದಿವಾಳಿಯಾಗಿದೆ ಅಂದರೆ ನೀವು ಮಾಡಿರೋದೇನು ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಅವ್ರಿಗೆ.